ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಈ ದಿನ ಜೋಗ ಜಲಪಾತ ಹಾಗೂ ಅದರ ಮೂಲ ಶರಾವತಿ ನದಿಯ ಕುರಿತು ಮಾಹಿತಿ ಹಂಚಿಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಶರಾವತಿ ನದಿಯ ಉಗಮ ತಾಣ ಬಂದು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಅನ್ನುವ ಜಾಗದಲ್ಲಿ. ಕನ್ನಡ ನಾಡು ಈ ನದಿಯನ್ನ ಬೆಳಕಿನ ನದಿ ಅಂತ ಹೇಳಿ ಕರೆಯುತ್ತೆ. ಕಾರಣ, ಈ ನದಿಯ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಸ್ನೇಹಿತರೆ, ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಒಮ್ಮೆ ಜೋಗ ಜಲಪಾತ ವೀಕ್ಷಣೆಗೆಂದು ಭೇಟಿ ನೀಡಿದ್ದಾಗ ಇಲ್ಲಿಯ ಜಲರಾಶಿ ಮತ್ತು ಕಣಿವೆಯ ಎತ್ತರ ನೋಡಿ ವಾಟ್ ಎ ವೇಸ್ಟ್ ಆಫ್ ಎನರ್ಜಿ ಅಂತ ಹೇಳಿದ್ರಂತೆ. ನಂತರ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು 1939ರಲ್ಲಿ ಮಡೇನೂರು ಹಿರೇಭಾಸ್ಕರ ಅಣೆಕಟ್ಟೆ ನಿರ್ಮಾಣ ಯೋಜನೆಗೆ ಅಡಿಕಲ್ಲು ಹಾಕಿದ್ರಂತೆ. ನಂತರ 1948ರಲ್ಲಿ ಅಣೆಕಟ್ಟು ಕಾಮಗಾರಿ ಪೂರ್ಣಗೊಂಡು ಸುಮಾರು 120 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಯಿತು. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆಯು ಅಧಿಕವಾದ ಪರಿಣಾಮ 1964ರಲ್ಲಿ ಲಿಂಗನಮಕ್ಕಿ ಜಲಾಶಯದ ನಿರ್ಮಾಣವಾಯಿತು. ಪರಿಣಾಮವಾಗಿ ಮಡೇನೂರು ಹಿರೇಭಾಸ್ಕರ ಅಣೆಕಟ್ಟು ಶರಾವತಿ ನೀರಿನಲ್ಲಿ ಮುಳುಗಿ ಅಗೋಚರವಾಯಿತು. ಕಾಲಾನಂತರ ಲಿಂಗನಮಕ್ಕಿ ಜಲಾಶಯವು ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾದಾಗ ಮಾತ್ರ ಹಿರೇಭಾಸ್ಕರ ಅಣೆಕಟ್ಟು ಜನರಿಗೆ ಈಗಲೂ ನೋಡಲಿಕ್ಕೆ ಸಿಗ್ತಾ ಇದೆ. ಶರಾವತಿ ಕಣಿವೆಯಲ್ಲಿ ಒಟ್ಟು 4 ಕಡೆಗಳಲ್ಲಿ ವಿದ್ಯುತ್ ಆಗಾರಗಳಿದ್ದು ಒಟ್ಟಾಗಿ 1469.2 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ 20% ವಿದ್ಯುತ್ ಅವಶ್ಯಕತೆಯನ್ನು ಇಲ್ಲಿಂದಾನೇ ಪೂರೈಕೆ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರಿ ಸಾರ್ಥಕತೆ ಮೆರೆಯುವ ಶರಾವತಿ ನದಿಯ ವಿಶೇಷ ಏನೆಂದರೆ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಸಮುದ್ರವನ್ನು ಸೇರುವ ಮತ್ತು ಯಾವುದೇ ರಾಜಕೀಯ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಹೊಂದಿರದ ಏಕಮಾತ್ರ ನದಿಯಾಗಿ ಶರಾವತಿ ನದಿ ಕಾಣಿಸುತ್ತದೆ. ಈ ನದಿಯ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು 2985 ಚದರ ಕಿಲೋಮೀಟರ್ಗಳು ಹಾಗೂ ಕ್ಯಾಚ್ಮೆಂಟ್ ಏರಿಯಾ ಬಂದು 46.60 ಕಿಲೋಮೀಟರ್. ಲಿಂಗನಮಕ್ಕಿ ಜಲಾಶಯದ ಉದ್ದ 2.74 ಕಿಲೋಮೀಟರ್, ಎತ್ತರ 1819 ಅಡಿ, 151.749 ಟಿಎಂಸಿ ಫೀಟ್ನಷ್ಟು ನೀರನ್ನು ಇಲ್ಲಿ ಸಂಗ್ರಹಿಸಬಹುದಾಗಿದೆ. ಲಿಂಗನಮಕ್ಕಿಯಲ್ಲಿ 27.5 ಮೆಗಾವ್ಯಾಟ್ ಸಾಮರ್ಥ್ಯದ 2 ವಿದ್ಯುತ್ ಘಟಕಗಳಿದ್ದು, ವಿದ್ಯುತ್ ಉತ್ಪಾದನೆಯ ನಂತರ ಬಿಡುಗಡೆಗೊಂಡ ನೀರನ್ನು ಶರಾವತಿ ವಿದ್ಯುತ್ ಕೇಂದ್ರ ಮತ್ತು ಮಹಾತ್ಮ ಗಾಂಧಿ ವಿದ್ಯುತ್ ಕೇಂದ್ರ ಇಲ್ಲಿಗೆ ಹರಿಸಲಾಗುತ್ತದೆ. ಶರಾವತಿ ವಿದ್ಯುತ್ ಕೇಂದ್ರದಲ್ಲಿ 103.5 ಮೆಗಾವ್ಯಾಟ್ ಸಾಮರ್ಥ್ಯದ 10 ವಿದ್ಯುತ್ ಘಟಕಗಳಿದ್ದು 1035 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ವಿದ್ಯುತ್ ಕೇಂದ್ರ ಇಲ್ಲಿ 8 ವಿದ್ಯುತ್ ಘಟಕಗಳಿದ್ದು 139.2 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಮುಂದೆ ಸಾಗಿದಂತೆ ಶರಾವತಿ ವಿದ್ಯುತ್ ಕೇಂದ್ರ ಮತ್ತು ಮಹಾತ್ಮ ಗಾಂಧಿ ವಿದ್ಯುತ್ ಕೇಂದ್ರದಿಂದ ಬಿಡುಗಡೆಗೊಂಡ ನೀರನ್ನು ಗೇರು ಸೊಪ್ಪೆಗೆ ಹರಿಸಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ 4 ವಿದ್ಯುತ್ ಘಟಕಗಳಿದ್ದು ಒಟ್ಟಾರೆಯಾಗಿ 240 ಮೆಗಾವ್ಯಾಟ್ ಉತ್ಪಾದಿಸಬಹುದಾಗಿದೆ. ಸ್ನೇಹಿತರೆ, ಪ್ರವಾಸಿಗರ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ 30 ಕಿಲೋಮೀಟರ್ ದೂರದಲ್ಲಿ ಇದೆ. ಸ್ನೇಹಿತರೆ, ಗಜಾನನ ಶರ್ಮಾ ಅವರ ಪುಸ್ತಕದಲ್ಲಿ ದಾಖಲಾಗಿರುವಂತೆ ದೂರದ ದೇಶಗಳಿಂದ ವಿದೇಶಿಗರು ಈ ಜಲಪಾತವನ್ನು ನೋಡಲಿಕ್ಕೆ ಬರ್ತಿದ್ರಂತೆ. ನಿಜ ಹೇಳಬೇಕಂದ್ರೆ ಸ್ನೇಹಿತರೆ, ಇವಾಗಲಾದರೂ ನಮ್ಮ ಬಳಿ ಅತ್ಯಾಧುನಿಕ ಸಾರಿಗೆ ವ್ಯವಸ್ಥೆ ಇದೆ. ಆದರೆ 100 ವರ್ಷಗಳ ಹಿಂದೆ ಯಾವುದೇ ರೀತಿಯ ಅಂತ ವ್ಯವಸ್ಥೆ ಇಲ್ಲದಿದ್ರೂ ದೂರ ದೇಶಗಳಿಂದ ನಮ್ಮ ಜಲಪಾತವನ್ನು ನೋಡಲಿಕ್ಕೆ ಜನರು ಬರ್ತಾ ಇದ್ರು ಅಂದ್ರೆ ಅತಿಶಯೋಕ್ತಿ ಆಗೋಲ್ಲ. ಸ್ನೇಹಿತರೆ, ಲಿಂಗನಮಕ್ಕಿ ಜಲಾಶಯದ ಮೂಲಕ ಹೊರಬರುವ ನದಿ ನೀರು ಕವಲೊಡೆದು ಪ್ರಮುಖವಾಗಿ 4 ಜಲಾಶಯಗಳಾಗಿ ಅಂದರೆ ರಾಜ, ರಾಣಿ, ರೋರೋರ್ ಮತ್ತು ರಾಕೆಟ್ ಎಂಬ ಹೆಸರುಗಳಿಂದ 833 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಆ ರುದ್ರ ರಮಣೀಯ ದೃಶ್ಯ ನೋಡೋದೇ ಒಂದು ಆನಂದಮಯ ಕ್ಷಣ ಅಂತ ಹೇಳ್ಬೋದು. ಸ್ನೇಹಿತರೆ, ಶರಾವತಿ ನದಿ ಕೇವಲ ಬೆಳಕಿನ ನದಿ ಅಷ್ಟೇ ಅಲ್ಲ ಸ್ನೇಹಿತರೆ, ಮಲೆನಾಡಿನ ರೈತರ ಪಾಲಿನ ಜೀವನಾಡಿ ಕೂಡ ಹೌದು. ಹಾಗೂ ಪಶ್ಚಿಮ ಘಟ್ಟಗಳ ಜೀವ ಸಂಕುಲ ಮತ್ತು ಸಸ್ಯ ಸಂಕುಲಗಳ ಅಮೃತ ಗಂಗೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ,
187 ಕಿಲೋಮೀಟರ್ ದೂರ ಕಣಿವೆ ಕಂದಕಗಳ ಮುಖಾಂತರ ಸಾಗಿ ಕೊನೆಗೆ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರ ಸೇರುವ ತಾಯಿ ಶರಾವತಿ ನಿನಗೆ ನೀನೇ ಸರಿಸಾಟಿ. ಜೋಗ ಜಲಪಾತದ ವೀಕ್ಷಣೆಗೆಂದು ಜೋಗಕ್ಕೆ ಭೇಟಿ ನೀಡಿದರೆ ಇಲ್ಲೇ ಸಮೀಪದಲ್ಲಿರುವ ಒಡಂಬೈಲು ಬಳೆ ಪದ್ಮಾವತಿ, ಕಾರ್ಗಲ್ನ ಚೌಡೇಶ್ವರಿ ದೇವಸ್ಥಾನ ಹಾಗೂ ಮೈಸೂರು ರಾಜಮನೆತನದ ಮನೆದೇವರೂ ಆದಂತಹ ಚಾಮುಂಡೇಶ್ವರಿ, ಇಲ್ಲಿ ದ್ವಿಮುಖಿ ಚಾಮುಂಡೇಶ್ವರಿಯಾಗಿ ನೆಲೆಸಿರುವಂತಹ ದ್ವಿಮುಖಿ ಚಾಮುಂಡೇಶ್ವರಿ ದೇವಸ್ಥಾನಗಳಿಗೂ ಭೇಟಿ ನೀಡಬಹುದು ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿರುವ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಎನ್ನುವ ಪದ್ಯದ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಜೋಗ ಜಲಪಾತ ಹಾಗೂ ಶರಾವತಿ ನದಿಗೆ ಸಂಬಂಧಿಸಿದ ಈ ಕಿರು ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಜಯ ಭಾರತ, ಜಯ ಕರ್ನಾಟಕ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.